ಜಿಲ್ಲಾ ಬಂದ್ಗೆ ಮಾವು ಬೆಳೆಗಾರರ ಸಂಘ ಕರೆ ಕೊಟ್ಟಿದೆ. ಕೋಲಾರ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಲಾಗಿದೆ. ಬಂದ್ಗೆ ವಿವಿಧ ರೈತ ಪರ ಸಂಘಟನೆ, ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಟನ್ ಮಾವಿಗೆ ಕನಿಷ್ಠ 8 ರಿಂದ 10 ಸಾವಿರ ಬೆಲೆಯನ್ನ ನಿಗದಿ ಮಾಡಲು ಆಗ್ರಹಿಸಿದ್ದಾರೆ. ಆಂಧ್ರ ಪ್ರದೇಶ ಮಾದರಿಯಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಸಿಎಂ ಡಿಕೆಶಿ ಸ್ಥಳಕ್ಕೆ ಬಂದು ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿದ್ದಾರೆ. ಕೋಲಾರದ ಮಾವು ಬೆಳೆಗಾರರ ಸಂಘದಿಂದ ಕೋಲಾರ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಮ್ಮೆ ಮಾತ್ರ ಆದಾಯ ಗಳಿಸ್ತಕ್ಕಂತಹ ಬೆಳೆ ಬರ್ತಕ್ಕಂತಹ ಯಾವುದಾದ್ರೂ ಬೆಳೆ ಇದ್ರೆ ಅದು ಮಾವು. ಸತತ 2 ವರ್ಷಗಳಿಂದಲೂ ಸಹ ಮಾವು ಬೆಳೆಗಾರರಿಗೆ ಒಂದಲ್ಲ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗ್ತಾನೆ ಇದೆ. ಅಂದರೆ ಕಳೆದ ವರ್ಷವೂ ಸಹ ಮಾವು ಏನು ಬೆಳೆದಿದ್ರು ಆ ಒಂದು ಬೆಳೆಗೆ ಸಂಪೂರ್ಣವಾಗಿ ಬೆಲೆ ಸಿಕ್ಕಿರಲಿಲ್ಲ. ಕೊನೆಯದಾಗಿ ಏನು ಮಾವು ಬೆಳೆಗಾರರ ಸಂಘ ಹೋರಾಟದಿಂದ ಸರ್ಕಾರಗಳು ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು. ಆದರೆ ಈ ವರ್ಷವೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡ್ತಕ್ಕಂತಹ ಪರಿಸ್ಥಿತಿ ತಲುಪಿದೆ. ಯಾಕಂದರೆ ಯಾವೊಂದು ಬೆಳೆಗೂ ಸಹ ಬೆಲೆ ಸಿಗ್ತಾ ಇಲ್ಲ. ನಾನೀಗ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮಾವಿನ ಮಾರ್ಕೆಟ್ನಲ್ಲಿದ್ದೇನೆ. ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾವು ಫಸಲು ಬರ್ತಾ ಇದೆ. ಆದರೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಬೆಲೆ ಸಿಗ್ತಾ ಇಲ್ಲ. ಕೇವಲ 3 ರಿಂದ 5 ರೂಪಾಯಿವರೆಗೂ ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು. ಇಷ್ಟು ಬೆಲೆ ಸಿಕ್ಕಿದ್ರೆ ಅಂದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಆದಾಯ ಗಳಿಸ್ತಕ್ಕಂಥವ್ರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಅಂದರೆ ಮಾವು ಬೆಳೆವೆ ಬೇಡವೇ ಬೇಡ ಅನ್ನುವಂತಹ ನಿರ್ಧಾರವನ್ನು ರೈತರು ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕಳೆದ ವರ್ಷ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಮಾವು ಬೆಳೆಗಾರರ ಹೋರಾಟದಿಂದ ಆ ಒಂದು ಬೆಂಬಲ ಬೆಲೆಗೆ ರೈತರ ಸರ್ಕಾರ ಕೂಡ ನಿಗದಿ ಮಾಡಿ ಬೆಂಬಲ ಬೆಲೆ ಸಹ ಕೊಡ್ತು. ಹೀಗಾಗಿ ಕೊಂಚ ಅವರಿಗೆ ರಿಲೀಫ್ ತಂತು. ಆದರೆ ಈ ವರ್ಷವೂ ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತಹ ಯುದ್ಧದಿಂದ ಅಂದರೆ ಇಲ್ಲಿನ ಪಲ್ಪುಗಳನ್ನು ಅರಬ್ ಕಂಟ್ರಿಗಳಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಇಲ್ಲಿ ಸ್ಥಳೀಯವಾಗಿ ಅಂದರೆ ಪಕ್ಕದ ಆಂಧ್ರದಲ್ಲೂ ಕೂಡ ಇಲ್ಲಿನ ನಮ್ಮ ಲೋಕಲ್ ಮಾವಿನ ಪಲ್ಪುಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ. ನಡುವೆ ಸ್ಥಳೀಯ ಏನು ಪಲ್ಪ್ ಫ್ಯಾಕ್ಟ್ರಿಗಳೇನಿದೆ ಅಲ್ಲಿ ಕಳೆದ ವರ್ಷ ಏನು ಸಂಗ್ರಹ ಇಟ್ಟಿದ್ರು ಅಲ್ಲ ಪಲ್ಪ್, ಅದು ಕೂಡ ಇನ್ನೂ ಖಾಲಿಯಾಗಿಲ್ಲ. ಹೀಗಾಗಿ ಸ್ಥಳೀಯ ಮಾರ್ಕೆಟ್ಗಳಲ್ಲಿ ಕೂಡ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಸೋಮವಾರ ಅಂದರೆ ನಾಳೆ ಬಂದ್ಗೆ ಇಲ್ಲಿನ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಆಗ್ರಹವನ್ನು ಮಾಡ್ತಾ ಇದೆ. ಕೋಲಾರ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ನಾಳೆಯ ಬಂದ್ನ ವಿಕೋಪ ಯಾವ ರೀತಿ ಇರುತ್ತೆ ಸರ್? ನಾಳೆ ಸೋಮವಾರ ಬಂದನ್ನು ಅತಿ ಹೆಚ್ಚಿಗೆ ನಮ್ಮ ಎಲ್ಲ ಮಾವು ಬೆಳೆಗಾರರು ಸೇರಿ ಬಂದನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ತಾಲೂಕಿನ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಜನರ ಜೀವನಾಡಿ ಮಾವುನೇ ಆಗಿದೆ. ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ನಮ್ಮ ಕೋಲಾರ ಜಿಲ್ಲೆ ಮತ್ತು ಶ್ರೀನಿವಾಸಪುರ ತಾಲೂಕು ಆಗಿದೆ. ಆದರೆ ಇಲ್ಲಿ ಬೆಳೀತಾ ಇರ್ತಕ್ಕಂಥ ಮಾವು ನಾವು ಪಕ್ಕದ ರಾಜ್ಯಗಳಾದ ಆಂಧ್ರ ಮತ್ತು ತಮಿಳುನಾಡಿನ ಮೇಲೆ ರಾಜ್ಯಗಳ ಮೇಲೆ ಅವಲಂಬಿತರಾಗಿ ಮಾವನ್ನು ಬೆಳೀತಾ ಇದ್ವಿ. ನಮ್ಮಲ್ಲಿ ಕಾರ್ಖಾನೆಗಳ ಕೊರತೆ ಇದೆ. ನಾವು ಚಿತ್ತೂರಿನಲ್ಲಿರ್ತಕ್ಕಂಥ ಖಾಸಗಿ ಪಲ್ಪ್ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳು ಹಾಗೂ ಕೃಷ್ಣಗಿರಿಯಲ್ಲಿರ್ತಕ್ಕಂಥ ಪಲ್ಪ್ ಹಣ್ಣು ತಿರುಳು ಕಾರ್ಖಾನೆಗಳ ಮೇಲೆ ಅವಲಂಬಿತರಾಗಿ ಮಾವು ಬೆಳೀತಾ ಇರೋದ್ರಿಂದ ಪಕ್ಕದ ರಾಜ್ಯಗಳಲ್ಲೇ ಅತಿ ಹೆಚ್ಚು ಮಾವು ಇರೋದ್ರಿಂದ ಅವರು ಸಹ ನಮ್ಮ ಮಾವನ್ನು ಖರೀದಿ ಮಾಡಲಿಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ. ಇವತ್ತು ಬೆಲೆ ಇಷ್ಟು ಕುಸಿತ ಕಾಣಿದ್ರೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ನಾವು ನಮ್ಮ ಮನವಿಗಳನ್ನು ಪುರಸ್ಕರಿಸದೆ ನಾವು ಮನವಿಗಳನ್ನು ಆಲ್ರೆಡಿ ನಮ್ಮ ಶಾಸಕರ ಸಮೇತ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಪ್ರಿನ್ಸಿಪಲ್ಸ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಪ್ರಿನ್ಸಿಪಲ್ ಸೆಕ್ರೆಟರಿ ತೋಟಗಾರಿಕಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮಾರ್ಕೆಟಿಂಗ್ ಬೋರ್ಡ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮಾರ್ಕೆಟಿಂಗ್ ಬೋರ್ಡ್ ಅವ್ರ ಕಡೆಯಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಸಂಪೂರ್ಣವಾಗಿ ಸ್ತಬ್ಧವಾಗಿರುತ್ತೆ. ಸೋಮವಾರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಯಾವುದೇ ರೈತರು ಮಾವಿನಕಾಯಿ ಕೀಳೋದಿಲ್ಲ. ಮಾವಿನಕಾಯಿ ಕಿತ್ತರೂ ಏನು ಹಣ ಬರ್ತಾ ಇಲ್ಲ. ಏನಕ್ಕೆ ಕೀಳ್ಬೇಕು? ಗಿಡಗಳೆಲ್ಲ ಬಿಟ್ಬಿಡ್ತಾ ಇದ್ದಾರೆ. ಅದೇ ಮಾವಿನ ಮರಗಳಿಗೆ ನೇಣು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಬಂದು ಸರ್ಕಾರ ಕಣ್ಣೀರು ಒರೆಸೋದಲ್ಲ, ಕಣ್ಣೀರು ಸುರಿಸೋದಲ್ಲ. ಈ ಕೂಡಲೇ ಇವತ್ತು ಬಂದು ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದಿಷ್ಟು ಏನು ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ಚಿನ್ನಪ್ಪ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥ. ಮತ್ತು ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.